ಮಾನಸಿಕ ಮಾನಸಿಕ ಅಲ್ಲ ಅದು. ಎಲ್ಲರಿಗೆ ಈ ಪ್ರಾಯದಲ್ಲಿ ಆಗುತ್ತದೆ ಅಲ್ವಾ ಈ ರೋಗ. ಕೂತ್ರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ನಿಂತ್ರೆ ನಿಲ್ಲುವುದಕ್ಕೆ ಆಗುದಿಲ್ಲ, ಊಟ ಸರಿಯಾಗಿ ಹತ್ತುದಿಲ್ಲ, ಹೌದಾ ನಿದ್ದೆ ಸರಿಯಾಗಿ ಬರುದಿಲ್ಲ. ನನ್ನ ಪ್ರಾಯದಲ್ಲಿ ನಿಮಗೂ ಹೀಗೆ ಆಗುತ್ತಿತ್ತಂತೆ? ಏನಾಗ್ಲಿಲ್ವಾ? ತಿರುಗಾಟದಲ್ಲಿ ಹೀಗಾಗ್ಲಿಲ್ವಾ? ಸಾಧ್ಯವೇ ಇಲ್ಲ. ನನಗೆ ಹಾಗಲ್ಲ, ಇವರಿಗೆ ಆಗಿತ್ತಂತ ಇಲ್ವಾ? ಹೌದು, ಕೆಲವರ ಅನುಭವವನ್ನು ಕೇಳುವುದಲ್ಲ, ಮನೆಯಲ್ಲಿ ನಿಂತು ಕೇಳ್ಬೇಕಲ್ಲ. ಎಲ್ಲ ಎದುರಿನಲ್ಲಿ ಅಲ್ಲ, ನಾನು ಮರೆಯಲ್ಲೇ ನೋಡಿದ್ದು. ಆಹಾ, ನೋಡಿದ್ದೀರಾ? ಅವನ ಕಣ್ಣು, ಅವನ ಮೂಗು, ಅವನ ತುಟಿ, ಮೂಗಿನಿಂದ ಕೆಳಗೆ ತುಟಿಯಿಂದ ಮೇಲೆ ಏನದು ಕಪ್ಪು ಕಪ್ಪು. ಗಂಡಸರಿಗೆ ಮೀಸೆ ಬರ್ತದಲ್ಲ, ಅಲ್ಲ ಕೆಲವರು ಮೀಸೆ ತೆಗಿತಾರೆ ಅವಶ್ಯಕತೆ ಬಿದ್ದಾಗ. ಹೇಳುವುದನ್ನು ಕೇಳಿದ್ದೇನೆ, ಮೀಸೆ ಇಲ್ಲದವರು ಮುತ್ತು ಕೊಡುವುದಕ್ಕಿಂತ ಮೀಸೆ ಇದ್ದವರು ಮುತ್ತು ಕೊಟ್ರೆ ಸವಿ ಹೆಚ್ಚಂತೆ. ಗೊತ್ತಿಲ್ಲ, ಅನುಭವ ಅಲ್ಲ ಅದು, ಹೇಳುವುದನ್ನು ಕೇಳಿದ್ದು ನಾನು. ನಾನಾಗಿಯೇ ಮಾತಾಡುದಾ? ನಾನಾಗೆ ಮಾತಾಡಿದ್ರೆ ಅವನ ಅಭಿಪ್ರಾಯ ಏನಂತ ನನಗೆ ಗೊತ್ತಾಗುತ್ತದ? ನಾನು ಪ್ರೀತಿಸ್ತೇನೆ ಅಂತ ಹೇಳಿದ್ರೆ ಆಗುತ್ತದಾ? ಇಲ್ಲ, ಅವನಲ್ಲೇ ಹೋಗಿ ಹೇಳ್ಬೇಕು. ಕಬ್ಬು ನೋಡುವುದಕ್ಕೆ ಗಂಟು ಗಂಟು ಉಂಟು, ಕಚ್ಚಿಯಂತೆ ಸಿಹಿಯಾದ ರಸ ಬರುತ್ತದೆ ಅಲ್ವಾ? ನೋಡುವುದಕ್ಕೆ ಬೇರು ಮಾತ್ರ ಕೆಲವೊಮ್ಮೆ, ಆ ಬೇರನ್ನು ಅರಿದ್ರೆ ಔಷಧಿ ಬರ್ತದೆ. ಹಾಗೆ ಇವನನ್ನು ಅರಿಬೇಕು, ಇವನನ್ನು ಜಗಿಬೇಕು, ಇವನಲ್ಲಿ ಹೋಗಿ ಮಾತಾಡಬೇಕು. ಹೇಗೆ ಮಾತಾಡುದು? ನಮಗೊಂದು ಸುಲಭ ಉಪಾಯ ಉಂಟು, ಗೆಜ್ಜೆ ಶಬ್ದ ಉಂಟು. ಇಲ್ಲಿ ನೋಡಂತ ಹೇಳ್ತೇನೆ. ಹೌದು, ಮೀಸೆ ಬೆಳೆದದ್ದು ಬೀಸೆ ಬಂದದ್ದು ಮಾತ್ರ, ಬುದ್ಧಿ ಬೆಳೆಯಲಿಲ್ಲ, ತಲೆ ಸರಿಯಾಗ್ಲಿಲ್ಲ. ಇದು ಓಯ್ ವೈ ಓಯ್, ಅಲ್ಲಿ ಅಲ್ಲ, ಇಲ್ಲಿ ಇಲ್ಲಿ, ಓಯ್ ಗುಂಡ, ಕಾಡಿನ ಹಳ್ಳಗಳಾಡುವುದಿದು ನಗೆ ಕೇಳಲು ಚೆಲುವನೆ ಬಾರೋ, ನಗೆ ಕೇಳು ಚೆಲುವ. ಸೊಗಸ ನೋಡಿ ನಲಿಯುವ ಚೆಲುವ ಜಬಾರ, ಸೊಗಸ ನೋಡಿ ನಲಿಯುವ ಚೆಲುವ ಜಬಾರ, ಸೊಗಸ ನೋಡಿ ನಲಿಯುವ ಚೆಲುವ ಜಬಾರ, ಚೆಲುವನೆ ಬಾರ ಚೆಲುವ.